ಈ ಸಲದ ವಿಧಾನಸಭೆಗೆ 224 ಮಂದಿ ಪೈಕಿ 68 ಜನ ಹೊಸದಾಗಿ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ವಿದ್ಯಾವಂತರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅನ್ನೋದು ಬಹಳ ಹೆಮ್ಮೆ ಪಡಬೇಕಾದಂಥ ಸಂಗತಿ. ಅದರಲ್ಲೂ ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಂತಹವರು ಬಹುತೇಕ ಮಂದಿ ಇದ್ದಾರೆ. ಹಾಗಾಗಿ ಅವರ ನಿರೀಕ್ಷೆಗಳೇನು ಮತ್ತು ಜನ ಅವ್ರ ಮೇಲೆ ಇಟ್ಟಿರುವಂತಹ ನಿರೀಕ್ಷೆಗಳೇನು, ಭರವಸೆಗಳೇನು, ಅದೆಲ್ಲವನ್ನು ಇಷ್ಟೊತ್ತು ಚರ್ಚೆ ಮಾಡಿದ್ವಿ. ಈಗ ಸ್ವತಃ ಆ ಹೊಸದಾಗಿ ಬಂದಿರುವಂಥ ಶಾಸಕರನ್ನೇ ಮಾತಾಡ್ಸೋಣ. ನೇರವಾಗಿ ನಾನೀಗ ಅವ್ರನ್ನೇ ಮಾತಾಡಿಸ್ತೀನಿ. ಮೊದಲಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥ ಕಾಂಗ್ರೆಸ್ನ ಡಾಕ್ಟರ್ ಕೆ ಸುಧಾಕರ್ ನಮ್ಮ ಜೊತೆಗಿದ್ದಾರೆ. ಸರ್, ಕಂಗ್ರ್ಯಾಚುಲೇಷನ್ಸ್ ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಸದಾಗಿ ಆಯ್ಕೆ ಆಗಿದ್ದೀರಿ ಮತ್ತು ನೀವು ಬೇರೆ ಕ್ಷೇತ್ರದಿಂದ ಬಂದಂಥವ್ರು, ಏನು ಅನ್ನಿಸ್ತಿದೆ ನಿಮಗೆ? ಭಾಳ ಖುಷಿ ಇದೆ. ಮೊದಲನೇ ಪ್ರಯತ್ನದಲ್ಲೇ ಇಂತಹ ಅಭೂತಪೂರ್ವವಾದಂಥ ಯಶಸ್ಸು, ನಂಬಿಕೆ ನನ್ನ ಕ್ಷೇತ್ರ ಜನ ನನ್ನ ಮೇಲೆ ಇಟ್ಟಿರ್ತಕ್ಕಂಥದ್ದಕ್ಕೆ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ನನಗೆ ಭಾಳ ಸಂತೋಷದ ವಿಷಯ ಆಗಿದೆ ಇದು. ಅದರ ಜೊತೆಗೇ ಭಾಳ ಒಂದು ದೊಡ್ಡ ನಿರೀಕ್ಷೆ ಇಟ್ಕೊಂಡು ನನ್ನನ್ನು ಇವತ್ತು ಆಯ್ಕೆ ಮಾಡಿರೋದು. ಆ ಕ್ಷೇತ್ರದ ಜನ ನನಗೆ ಬಹು ದೊಡ್ಡವಾದಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಹೊರಲಿಕ್ಕೆ ನಾನು ತಯಾರಾಗಿದ್ದೇನೆ, ಮಾನಸಿಕವಾಗಿ ತಯಾರಾಗಿದ್ದೇನೆ. ಆ ನಿಟ್ಟಿನಲ್ಲಿ ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದ್ದೇನೆ. ಸರ್, ಮತ್ತು ಈ ಹೊಸದಾಗಿ ಆಯ್ಕೆ ಬಂದವರು ಅಂದರೆ ಒಂದು ರೀತಿಯ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಥರ ಅಂತ ಆಗಿಬಿಡುತ್ತೆ. ಸೊ ಹಾಗಾಗಿ ನಿಮಗೆ ನೀವು ಅಂದ್ಕೊಂಡಿದ್ದನ್ನು ನಾನು ಕೇಳ್ಬೋದು, ನನಗೆ ಒಟ್ಟಾರೆ ಈ ಸದನದಲ್ಲಿ ಅಥವಾ ಸರ್ಕಾರದ ವಿಷಯದಲ್ಲಿ ಸಂಪೂರ್ಣವಾಗಿ ನಾನು ಪಾಲ್ಗೊಳ್ಬೋದು ಅನ್ನುವಂಥ ವಿಶ್ವಾಸ ಇದೆಯಾ? ಮೊದಲನೇ ಬಾರಿ ಆಯ್ಕೆ ಆಗಿರೋದು ಮಾತ್ರಕ್ಕೆ ಕೊನೆ ಬೆಂಚ್ ಸ್ಥಾನ ಎಲ್ಲಿ ಕುಳಿತುಕೊಳ್ತೀವಿ ಅನ್ನೋದು ಮುಖ್ಯ ಅಲ್ಲ ಹೊರತು ನಾವು ಯಾವ ರೀತಿ ಸದನದಲ್ಲಿ ನಾವು ಪಾಲ್ಗೊಳ್ತೀವಿ ಅನ್ನೋದೇ ಮುಖ್ಯ ಆಗ್ತದೆ. ಯಾವ ರೀತಿ ಒಂದು ಸ್ಪರ್ಧಾತ್ಮಕವಾದಂಥ ಡಿಬೇಟ್ಸಲ್ಲಿ ಪಾಲ್ಗೊಂಡು ಹೊಸ ವಿಚಾರಗಳನ್ನು ನಾವು ಸರ್ಕಾರದ ಕೂಡ ನಾವು ಗಮನಕ್ಕೆ ತರ್ಬೋದು. ಯಾವ ಒಂದು ಇಲಾಖೆ ವಿಚಾರದಲ್ಲೂ ಕೂಡ ನಾವು ಯಾವಾಗ ಮಾತಾಡಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ನಮ್ಮ ಅಂಶಗಳನ್ನು ಇಟ್ಕೊಂಡು ನಾವು ಸಭಾಧ್ಯಕ್ಷರ ಮುಖಾಂತರ ನಾವು ಚರ್ಚೆಗೆ ಅವಕಾಶ ಇರ್ತದೆ. ಹಾಗಾಗಿ ನಾವು ಪಾಲ್ಗೊಳ್ತೇವೆ. ನೀವು ಓಕೆ, ಈಗ ಜನಪ್ರತಿನಿಧಿ ಆಗಿದ್ದೀರಿ, ಅದು ಬೇರೆ ಥರದ ಜವಾಬ್ದಾರಿಗಳು ಈಗ ನಿಮ್ಮ ಮೇಲಿದ್ದಾವೆ, ಸರಿ ಫೈನ್. ಬಟ್ ಎಲ್ಲೋ ಒಂದು ಕಡೆ ನೀವು ಕಷ್ಟಪಟ್ಟು ಓದಿ ಇಷ್ಟೆಲ್ಲ ಅಧ್ಯಯನ ಮಾಡಿ ಆ ಒಂದು ಕ್ಷೇತ್ರವನ್ನು ಈಗ ಬಿಟ್ಟೆ ಅನ್ನುವಂಥದ್ದು ಕೊರಗು ಅಥವಾ ಸ್ಯಾಕ್ರಿಫೈಸ್ ಆಗಿದ್ರ ಬಗ್ಗೆ ನಿಮ್ಗೆ ಏನಾದ್ರು ಬೇಸರ ಈ ಥರ ಏನೋ? ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಸರ ಇರ್ಬೋದು. ಆದರೆ ಇವತ್ತು ಭಾಳಷ್ಟು ವೈದ್ಯರಿದ್ದಾರೆ, ಲಕ್ಷಾಂತರ ವೈದ್ಯರಿದ್ದಾರೆ. ಇವತ್ತು ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಅಥವಾ ಬರ್ತಾ ಇರ್ತಕ್ಕಂಥ ರೋಗಗಳು ಮನುಷ್ಯನಿಗೆ ಬರ್ತಾ ಇರ್ತಕ್ಕಂಥ ರೋಗಗಳಿಗಿಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಈ ದೇಶದಲ್ಲಿ ಅಂತ ನನಗೆ ಗಮನಿಸಿದ್ದೇನೆ. ಹಾಗಾಗಿ ಈ ಸಮಾಜದಲ್ಲಿರ್ತಕ್ಕಂಥ ರೋಗವನ್ನು ಗುಣ ಮಾಡಿಸೋದು ಅತಿ ಹೆಚ್ಚಿನ ಜವಾಬ್ದಾರಿ ವೈದ್ಯರಿಗಿದೆ ಅಂತ ನನ್ನ ಭಾವನೆ. ಫೈನ್, ಆಲ್ ದಿ ಬೆಸ್ಟ್. ಈಗ ಕೇಂದ್ರ ಸಚಿವ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ ಖರ್ಗೆ ಅವರು ಚಿತ್ತಾಪುರ ಕಾನ್ಸ್ಟಿಟ್ಯೂನ್ಸಿಯಿಂದ ಆಯ್ಕೆಯಾಗಿದ್ದಾರೆ. ಫಸ್ಟ್ ಟೈಮ್ ವಿಧಾನಸಭೆಗೆ ಬರ್ತಿದ್ದಾರೆ. ಅವರು ಏನು ಅಂದ್ಕೊಂಡಿದ್ದಾರೆ ಮತ್ತು ಅವ್ರ ತಂದೆ ಬಗ್ಗೆ ಅವ್ರಿಗೆ ಏನು ಅನ್ನಿಸ್ತಿದೆ ಇವನ್ನ ತಿಳ್ಕೊಳ್ಳೋಣ. ಸರ್, ನಮಸ್ಕಾರ ಶೋಗೆ. ಮತ್ತೊಂದು ಅಂದರೆ, ಈಗ ನೀವು ಫಸ್ಟ್ ಟೈಮ್ ಬಂದಿದ್ದೀರಿ, ಕಂಗ್ರ್ಯಾಚುಲೇಷನ್ಸ್. ನಿಮಗೆ ನೀವು ಏನೇ ಅಂದರೂ ಖರ್ಗೆ ಅವರ ಮಗ ಅನ್ನುವಂಥದ್ದೊಂದು ಇದೇ ಇರುತ್ತೆ. ಆದರೆ ಈ ಸಲ ಅಸೆಂಬ್ಲಿಯಲ್ಲಿ ಖರ್ಗೆ ಅವರಿಲ್ಲ, ನೀವಿದ್ದೀರಿ. ಸೊ ನೀವು ಯಾವ ರೀತಿ ಮಿಸ್ ಮಾಡ್ಕೊತಿದ್ದೀರಿ ಅನ್ಸುತ್ತಾ? ಏನು ಅನ್ಸುತ್ತೆ ನಿಮಗೆ? ಇಲ್ಲ, ಯಾಕಂದರೆ ನೀವು ಹೇಳೋದು ಸತ್ಯ. ಏನಪ್ಪ ಅಂದರೆ ಖರ್ಗೆ ಅವರ ಮಗ ಅಂದ್ಬಿಟ್ಟೆ ಭಾಳಷ್ಟು ಜನ ಬಿಂಬಿಸ್ತಾರೆ ಮತ್ತು ಭಾಳಷ್ಟು ನಿರೀಕ್ಷೆ ಕೂಡ ಇದೆ ಜನರಿಗೆ. ಖರ್ಗೆ ಅವರು ಅವ್ರ ವಾಕ್ಚಾತುರತೆ ಇರ್ಬೋದು, ಅವ್ರ ಆಡಳಿತ ಇರ್ಬೋದು, ಇವನು ಆ ಮಟ್ಟಿಗೆ ಬೆಳಿತಾನ ಇಲ್ಲ ಅಥವಾ ಕಂಪ್ಯಾರಿಸನ್ಸ್ ಇರೋದು ಸಹಜ. ಆದರೂ ಕೂಡ ನಾವು ನಮ್ಮ ಸಾಮರ್ಥ್ಯ ಏನಿದೆ, ನಮ್ಮ ಇದು ಇದೇನಿದೆ ಅದ್ರ ಪ್ರಕಾರ ನಡ್ಕೊಂಡು ಹೋಗೋದು. ಈಗ ನಿಮ್ಮ ಪಾರ್ಟಿಸಿಪೇಷನ್ ಹೇಗಿರುತ್ತೆ? ಇಲ್ಲ, ಸಹಜವಾಗಿ ಇವಾಗ ಜನರು ಆರಿಸಿ ಕಳಿಸಿದ ಮೇಲೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಂತ ಜನರಲ್ಲೂ ನಿರೀಕ್ಷೆ ಇರ್ತದೆ. ಮತ್ತು ಇಟ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಮೈ ಜಾಬ್. ಅಂದರೆ ಇವಾಗ ನಾವು ಮಾಡಲೇಬೇಕಿದು. ಸೊ ನಾವು ಎಷ್ಟು ಸಕ್ರಿಯವಾಗಿ ನಾವು ಪಾಲ್ಗೊಳ್ತೀವಿ ಅಷ್ಟೇ ಒಳ್ಳೆಯದು ನಮಗೆ. ಮತ್ತು ಲಾಸ್ಟ್ ಟೈಮ್ ನೀವು ಕೂಡ ಕಂಟೆಸ್ಟ್ ಮಾಡಿದ್ರಿ. ಈ ಸಲ ಇದ್ದೀರಿ, ಆದರೆ ನಿಮ್ಮ ತಂದೆ ಇಲ್ಲ. ಏನಾದರೂ ಹೌಸಲ್ಲಿ ಆ ಅಪ್ಪನ್ನ ಮಿಸ್ ಮಾಡ್ಕೋತೀನಿ ಅಂತ ಅನಿಸ್ತಿದೆಯಾ? ಸಹಜವಾಗಿ, ಯಾಕಂದರೆ 35 ವರ್ಷ ಒಬ್ಬ ವ್ಯಕ್ತಿ, ಇವಾಗ ಬರೀ ಖರ್ಗೆ ಅವರು ಅಂತಲ್ಲ, ಧರಮ್ ಸಿಂಗ್ ಸಾಹೇಬರು ಇದ್ರು. ನನಗನ್ಸಿನ ಮಟ್ಟಿಗೆ ಅವರಿಬ್ಬರಷ್ಟು ಯಾರೂ ವಿಧಾನಸೌಧದಲ್ಲಿ ಸಮಯ ಕಳೆದಿಲ್ಲ.
ಸೊ ಸಹಜವಾಗಿ ನಮ್ಗಿಂತ ಹೆಚ್ಚು ಬೇರೆ ಶಾಸಕರಾಗಿರ್ಬೋದು ಅಥವಾ ಸ್ಟಾಫ್ ಆಗಿರ್ಬೋದು ಅಥವಾ ವಿಧಾನಸೌಧನೇ ಆಗಿರ್ಬೋದು, ಇಬ್ಬರು ಏನು ದಿಗ್ಗಜರಿದ್ದಾರೆ ಅವರಿಗಿಬ್ರಿಗೂ ಮಿಸ್ ಮಾಡ್ತಾರೆ ಅಂತ ಸಹಜ. ನೀವು ಈ ಸೆಷನಲ್ಲಿ ಯಾವ ವಿಷಯದ ಬಗ್ಗೆ ಅತ್ಯಂತ ಕ್ಯೂರಿಯಾಸಿಟಿ ಅಂದಿದ್ದೀರಿ? ವಿಶೇಷವಾಗಿ ಅದು ಒಂದು ಅರ್ಜೆಂಟ್ ಬೇಸಿಸ್ ಮೇಲೆ ಮಾಡಿದ್ರೆ, ಯಾಕಂದರೆ ಈಗಾಗಲೇ ಸ್ಕೂಲ್ಗಳಾಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಮತ್ತು ಅನುದಾನಗಳಾಗಿರೋ ಬಿಡುಗಡೆಗೋಸ್ಕರ ಅದು ಒಂದು ಸ್ವಲ್ಪ ಆರ್ಟಿಕಲ್ 371 ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ಮ್ ಮಾಡಬೇಕು, ಅದರ ಆದ್ಯತೆ ಕೊಡಬೇಕಂತ ನಾವು ವಿಶೇಷವಾಗಿ ನಾವು ಪ್ರಸ್ತಾಪ ಮಾಡ್ತೀವಿ. ಓಕೆ ಸರ್, ಆಲ್ ದಿ ಬೆಸ್ಟ್, ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಥ್ಯಾಂಕ್ ಯು. ಈಗ ಬೆಂಗಳೂರಿನ ಹೆಬ್ಬಾಳದ ಶಾಸಕ ಜಗದೀಶ್ ಕುಮಾರ್ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಳ ಮುಖ್ಯವಾಗಿ ಅಂದರೆ ನೀವು ಎಲೆಕ್ಷನ್ ಇನ್ನೇನು ಅನೌನ್ಸ್ ಆಗುತ್ತೆ ಅನ್ನೋವರೆಗೂ ಕೂಡ ನೀವು ಪಿಚ್ಚೆಲ್ಲ ಇರಲಿಲ್ಲ, ದಿಢೀರ್ನೇ ಬಂದ್ರಿ, ಶಾಸಕರು ಆಗಿಬಿಟ್ರಿ. ಏನು ಅನಿಸಿದೆ ಸರ್ ನಿಮ್ಗೆ? ಸಾಕಷ್ಟು ಜವಾಬ್ದಾರಿ ನನ್ನ ಹೆಗಲ ಮೇಲಿದೆ. ಹಿಂದಿನ 5 ವರ್ಷದಲ್ಲಿ ಕಟ್ಟಾ ಸುಬ್ರಹ್ಮಣ್ಯರವರ ಕ್ಷೇತ್ರದಲ್ಲಿ ಏನೊಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು, ಅದನ್ನು ಮುಂದುವರಿಸ್ಕೊಂಡು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಆ ಕ್ಷೇತ್ರಕ್ಕೆ ಮಾಡಬೇಕು. ಆ ಕ್ಷೇತ್ರದ ಜನರ ಏನು ಆಶೋತ್ತರಗಳಿದೆ ಅದನ್ನು ಪೂರೈಸೋದರಲ್ಲಿ ನಾನು ಸಕ್ರಿಯ ಪಾತ್ರ ವಹಿಸಬೇಕು ಅಂತ ಅನ್ನಿಸ್ತಾ ಇದೆ. MLAಗಳು ಈ ಕಾರ್ಪೊರೇಟರ್ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಅಂತ ಹೊರಗಡೆನೂ ಕೂಡ, ಆದರೆ ಸ್ಥಳೀಯ ಸಂಸ್ಥೆಗಳಂದರೆ ZP ಇರ್ಬೋದು, TP ಇರ್ಬೋದು, ಗ್ರಾಮ ಪಂಚಾಯತಿಲಿ ಅಲ್ಲಿ ಬೇರೆ ಶಾಸಕರು ಕೂಡ ಅದೇ ರೀತಿ ಹಸ್ತಕ್ಷೇಪ ಮಾಡ್ತಾರೆ ಅನ್ನುವಂಥ ಆರೋಪ ಇದೆ. ಇದ್ರ ಬಗ್ಗೆ ನೀವೇನಂತೀರಿ ಸರ್? ಮತ್ತು ಈ ವಿಷಯದಲ್ಲಿ ನೀವು ಹೆಂಗೆ ಡಿಫ್ರೆಂಟಾಗಿ ನಡ್ಕೋತೀರಿ? ನೋಡಿ, ಈ ಸಾರ್ವಜನಿಕ ಜೀವನದಲ್ಲಿ ಪ್ರತಿಯೊಬ್ಬ ಮತದಾರನಿಗೂ ಸಹ BBMP ಕಾರ್ಪೊರೇಟರ್ ಕೆಲಸ ಏನು, ಶಾಸಕರ ಕೆಲಸ ಏನು, ಸಂಸದರ ಕೆಲಸ ಏನು ಅಂತ ಗೊತ್ತಿದ್ದರೂ ಸಹ ಪ್ರತಿಯೊಬ್ಬ ನಾಗರಿಕ ಮತ್ತು ಮತದಾರ ಮತ್ತು ನಮ್ಮ ಕ್ಷೇತ್ರದ ಮತಬಾಂಧವರು ಎಲ್ಲ ಕೆಲಸವನ್ನು ಎಲ್ಲರೂ ಸಹ ಮಾಡಬೇಕು ಅನ್ನೋದನ್ನು ನಿರೀಕ್ಷೆ ಪಡ್ತಾರೆ. ಅದಕ್ಕಾಗಿ ನಾವು BBMP ಕೆಲಸಗಳನ್ನು ಸಹ ಅಲ್ಲಿರುವಂಥ ಕಾರ್ಪೊರೇಟ್ರುಗಳು ಎಲ್ಲ ನನ್ನ ಸ್ನೇಹಿತರೇ ಇದ್ದಾರೆ, ಅವರ ಸಹಯೋಗದೊಂದಿಗೆ ಮಾಡ್ತೀವಿ ಹೊರತು ಅವ್ರನ್ನ ವಿರೋಧ ಮಾಡಿಕೊಂಡು ಅಥವಾ ಅವ್ರನ್ನ ದೂರ ಉಳಿಸಿ ನಾನೊಬ್ಬನೇ ಶಾಸಕನಾಗಿ ಕೆಲಸ ಮಾಡುವಂಥ ಪ್ರವೃತ್ತಿ ನನಗೆ ಮೊದಲಿಂದಲೂ ಬಂದಿಲ್ಲ, ಮುಂದಕ್ಕೂ ಬರಲ್ಲ ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಅಂದರೆ ಹೊಸ ವಿಧಾನಸಭೆ ಮತ್ತು ಈ ಅಸೆಂಬ್ಲಿ ಹೇಗಿದೆ, ಎಂತೆಂಥವ್ರು ಆಯ್ಕೆಯಾಗಿದ್ದಾರೆ, ಇದ್ರ ಬಗ್ಗೆ ಗಣ್ಯರು ಏನಂತ ಹೇಳಿದ್ರು, ಮತ್ತು ಒಟ್ಟಾರೆ ಈ ಸರ್ಕಾರ ಮತ್ತು ಸದನದ ಬಗ್ಗೆ ಜನರ ನಿರೀಕ್ಷೆಗಳೇನು, ಇವೆಲ್ಲವುಗಳನ್ನು ತಿಳ್ಕೊಂಡ್ವಿ. ಇವೆಲ್ಲವುಗಳನ್ನು ಪರಿಚಯ ಮಾಡಿಸೋವೆ ಹೇಗಿದೆ ಅಸೆಂಬ್ಲಿ ಕಾರ್ಯಕ್ರಮ. ಆದರೆ ಈ ಅಸೆಂಬ್ಲಿ, ಈ ವಿಧಾನಸೌಧ, ಈ ವಿಧಾನಸಭೆ, ಸರ್ಕಾರ ಇವೆಲ್ಲವೂ ಆಶಾದಾಯಕವಾಗಿರಲಿ, ಜನರಲ್ಲಿ ಇನ್ನಷ್ಟು ಭರವಸೆಗಳನ್ನು ಹುಟ್ಟಿಸ್ಲಿ, ಒಂದು ರೀತಿಯ ಆರೋಗ್ಯಕರವಾದ ಚರ್ಚೆಗಳು ನಡೀಲಿ, ಆರೋಗ್ಯಕರವಾದ ವಾತಾವರಣ ನಿರ್ಮಾಣ ಆಗಲಿ ಅಂತ ಹೇಳ್ತಾ ಹೇಗಿದೆ ಅಸೆಂಬ್ಲಿ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24x7.